ಮರಳು ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತಾ ಇದೆ. ಮಲಪ್ರಭಾ ನದಿಗೆ ಈ ಕಳ್ಳರು ಹೇಗೆ ಮರಳು ಮಾಫಿಯಾದ ಕರಿನೆರಳು ಬೀರಿದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಗೆ ದಂಧೆಕೋರರು ಕನ್ನ ಹಾಕ್ತಾ ಇದ್ದಾರೆ. ಮಲಪ್ರಭಾ ಒಡಲನ್ನ ಅಗಿತಾ ಇದ್ದಾರೆ ಮರಳು ದಂಧೆಕೋರರು. ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಯ ಕರಾಳತೆ ಈಗ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಸ್ಯಾಂಡ್ ಮಾಫಿಯಾ ಅಡ್ಡೆಗೆ ನುಗ್ಗಿದ ರಿಪಬ್ಲಿಕ್ ಕನ್ನಡ. ಅಕ್ರಮ ಮರಳು ಅಡ್ಡೆಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಎಂಟ್ರಿ ಕೊಟ್ಟಿದೆ. ಯಾರಿಗೂ ಭಯ ಪಡಲಿಲ್ಲ. ನಾವು ಅಲ್ಲಿದ್ದಂತ ಮರಳು ದಂಧೆಕೋರರಿಗೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ಸ್ಥಳದಿಂದ ಅಲ್ಲಿದ್ದಂತ ದಂಧೆಕೋರರು ಪರಾರಿಯಾಗಿದ್ದಾರೆ. ಎದ್ನೋ ಬಿದ್ನೋ ಅಂತ ಮರಳು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ಒಡಲನ್ನ ಅಗಿತಾ ಇರುವ ದಂಧೆಕೋರರು, ಮರಳು ದಂಧೆಕೋರರು ಖಾನಾಪುರ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ದಂಧೆಯ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಏನು ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಿರುವಂತದ್ದು ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ನಡ್ತದೆ. ಸದ್ಯ ಅಕ್ರಮ ಮರಳು ಮಾಫಿಯಾ ಅಡ್ಡೆಗೂ ಕೂಡ ನಾನು ಕಾಲಿಟ್ಟಿರುವಂತದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತಿದ್ರು ಜನಪರವಾಗಿರುತ್ತೆ, ಜನಪರ ಸೇವೆಯನ್ನ ಕೂಡ ಮಾಡುತ್ತೆ ಮತ್ತು ಅಕ್ರಮ ದಂಧೆಕೋರಿಗೆ ಕೂಡ ಕಡಿವಾಣ ಹಾಕುವ ಕೆಲಸವನ್ನ ಕೂಡ ಮಾಡುತ್ತೆ. ಮತ್ತೆ ಇದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಕೂಡ ಇಲ್ಲಿ ನಷ್ಟ ಉಂಟು ಮಾಡುವಂತ ಈ ದಂಧೆಕೋರರಿಗೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಗಣಿಗಾರಿಕೆ ಏನ್ ಮಾಡ್ತಾ ಇದೆ, ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಈ ರೀತಿಯಾಗಿ ಪೆಟ್ರೋಲ್ ಗಳನ್ನ, ಡೀಸೆಲ್ ಗಳನ್ನ ಬಳಸಿ ಪಂಪ್ಸೆಟ್ ಮೂಲಕ ಇಲ್ಲಿ ಅಕ್ರಮವಾಗಿ ದಂಧೆಯನ್ನ ಕೂಡ ಮಾಡಲಾಗ್ತಿದೆ. ಈ ರೀತಿಯಾಗಿ ಬರುವಂತ ಹಳ್ಳದಲ್ಲಿ ಮರಳನ್ನ ತೆಗೆದುದನ್ನ ಬೇರೆಡೆಗೆ ತಮಗೆ ಬೇಕಾದಂತ ರೇಟ್ ನಲ್ಲಿ ಕೂಡ ಮರಳು ಮಾಫಿಯಾ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಪೆಟ್ರೋಲ್ ಪಂಪ್ ಮೂಲಕ ಅಥವಾ ಪಂಪ್ಸೆಟ್ ಮೂಲಕ ಇಲ್ಲಿಂದ ಉಸುಕನ್ನ ಬೇರೆಡೆಗೆ ತಂದು ಇಲ್ಲಿ ಆರೋಪಿಗಳು ಇದ್ದಾರೆ, ದರೋಡೆಕೋರರು ಏನಿದ್ದಾರೆ ಇವರು ಅಕ್ರಮವಾಗಿ ಮರಳು ಮಾಫಿಯಾಕ್ಕೆ ಮುಂದಾಗ್ತಿರುವಂತದ್ದು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಾಯಗಳು ಮತ್ತು ಮನವಿಗಳು ಬಂದರೂ ಕೂಡ ಇಲ್ಲಿರುವಂತಹ ಪೊಲೀಸರು ಮತ್ತು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ನಾನು ಇವರು ಯಾವ ರೀತಿ ಮರಳನ್ನ ಸೇಕರಣೆ ಮಾಡ್ತಾರೆ ಅನ್ನೋದನ್ನ ಅದನ್ನು ಕೂಡ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಇಲ್ಲಿ ಸಾಕಷ್ಟು ಅಡ್ಡೆಗಳನ್ನ ಈ ರೀತಿಯಾಗಿ ನಮ್ಮ ಕ್ಯಾಮರಾಮನ್ ಗುರುಪ್ರಸಾದ್ ತೋರಿಸ್ತಾರೆ. ಈ ರೀತಿಯಾಗಿ ಅಡ್ಡೆಗಳನ್ನ ಮಾಡಿಕೊಂಡು ಇಲ್ಲಿ ಮರಳನ್ನ ಸೇಕರಣೆ ಮಾಡಿಕೊಂಡು ಬೇರೆ ಕಡೆಗೆ ಸಾಗಾಟ ಮಾಡಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಮತ್ತು ಈ ಪೊಲೀಸರು ಏನ್ ಮಾಡ್ತಿದ್ದಾರೆ, ಇವ್ರಿಗೆ ಕಡಿವಾಣ ಯಾಕೆ ಹಾಕ್ತಿಲ್ಲ, ಇದ್ರಿಗೇನೋ ಹಪ್ತ ದಂಧೆ ಏನಾದ್ರು ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡ್ಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಈ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಮರಳು ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ನೋಡಿ ಹೆಂಗೆ ಅಲ್ಲಿ ಡೇರಿಂಗ್ ಆಪರೇಷನ್ ಮಾಡಿ ಅಲ್ಲಿದ್ದಂತ ದಂಧೆಕೋರರು ನಮ್ಮ ಕ್ಯಾಮ್ರಾ ಕಂಡ ತಕ್ಷಣ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಹೋದಂತ ಸಂದರ್ಭವನ್ನ ತಾವು ಗಮನಿಸ್ತಾ ಇದ್ದೀರಾ. ಮರಳು ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತಾ ಇದೆ. ಮಲಪ್ರಭಾ ನದಿಗೆ ಈ ಕಳ್ಳರು ಹೇಗೆ ಮರಳು ಮಾಫಿಯಾದ ಕರಿನೆರಳು ಬೀರಿದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಗೆ ದಂಧೆಕೋರರು ಕನ್ನ ಹಾಕ್ತಾ ಇದ್ದಾರೆ. ಮಲಪ್ರಭಾ ಒಡಲನ್ನ ಅಗಿತಾ ಇದ್ದಾರೆ ಮರಳು ದಂಧೆಕೋರರು. ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಯ ಕರಾಳತೆ ಈಗ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಸ್ಯಾಂಡ್ ಮಾಫಿಯಾ ಅಡ್ಡೆಗೆ ನುಗ್ಗಿದ ರಿಪಬ್ಲಿಕ್ ಕನ್ನಡ. ಅಕ್ರಮ ಮರಳು ಅಡ್ಡೆಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಎಂಟ್ರಿ ಕೊಟ್ಟಿದೆ. ಯಾರಿಗೂ ಭಯ ಪಡಲಿಲ್ಲ. ನಾವು ಅಲ್ಲಿದ್ದಂತ ಮರಳು ದಂಧೆಕೋರರಿಗೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ಸ್ಥಳದಿಂದ ಅಲ್ಲಿದ್ದಂತ ದಂಧೆಕೋರರು ಪರಾರಿಯಾಗಿದ್ದಾರೆ. ಎದ್ನೋ ಬಿದ್ನೋ ಅಂತ ಮರಳು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ಒಡಲನ್ನ ಅಗಿತಾ ಇರುವ ದಂಧೆಕೋರರು, ಮರಳು ದಂಧೆಕೋರರು ಖಾನಾಪುರ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ದಂಧೆಯ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಏನು ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಿರುವಂತದ್ದು ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ನಡ್ತದೆ. ಸದ್ಯ ಅಕ್ರಮ ಮರಳು ಮಾಫಿಯಾ ಅಡ್ಡೆಗೂ ಕೂಡ ನಾನು ಕಾಲಿಟ್ಟಿರುವಂತದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತಿದ್ರು ಜನಪರವಾಗಿರುತ್ತೆ, ಜನಪರ ಸೇವೆಯನ್ನ ಕೂಡ ಮಾಡುತ್ತೆ ಮತ್ತು ಅಕ್ರಮ ದಂಧೆಕೋರಿಗೆ ಕೂಡ ಕಡಿವಾಣ ಹಾಕುವ ಕೆಲಸವನ್ನ ಕೂಡ ಮಾಡುತ್ತೆ. ಮತ್ತೆ ಇದು ಸರ್ಕಾರ
ಸರ್ಕಾರಕ್ಕೆ ಬೊಕ್ಕಸಕ್ಕೆ ಕೂಡ ಇಲ್ಲಿ ನಷ್ಟ ಉಂಟು ಮಾಡುವಂತ ಈ ದಂಧೆಕೋರರಿಗೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಗಣಿಗಾರಿಕೆ ಏನ್ ಮಾಡ್ತಾ ಇದೆ, ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಈ ರೀತಿಯಾಗಿ ಪೆಟ್ರೋಲ್ ಗಳನ್ನ ಡೀಸೆಲ್ ಗಳನ್ನ ಬಳಸಿ ಪಂಪ್ಸೆಟ್ ಮೂಲಕ ಇಲ್ಲಿ ಅಕ್ರಮವಾಗಿ ದಂಧೆಯನ್ನು ಕೂಡ ಮಾಡಲಾಗ್ತಿದೆ. ಈ ರೀತಿಯಾಗಿ ಬರುವಂತ ಹಳ್ಳದಲ್ಲಿ ಮರಳನ್ನ ತೆಗೆದುದನ್ನ ಬೇರೆಡೆಗೆ ತಮಗೆ ಬೇಕಾದಂತ ರೇಟ್ ನಲ್ಲಿ ಕೂಡ ಮರಳು ಮಾಫಿಯಾ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಪೆಟ್ರೋಲ್ ಪಂಪ್ ಮೂಲಕ ಅಥವಾ ಪಂಪ್ಸೆಟ್ ಮೂಲಕ ಇಲ್ಲಿಂದ ಉಸುಕನ್ನ ಬೇರೆಡೆಗೆ ತಂದು ಇಲ್ಲಿ ಆರೋಪಿಗಳು ಇದ್ದಾರೆ, ದರೋಡೆಕೋರರು ಏನಿದ್ದಾರೆ ಇವರು ಅಕ್ರಮವಾಗಿ ಮರಳು ಮಾಫಿಯಾಗೆ ಮುಂದಾಗ್ತಿರುವಂತದ್ದು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಾಯಗಳು ಮತ್ತು ಮನವಿಗಳು ಬಂದರೂ ಕೂಡ ಇಲ್ಲಿರುವಂತಹ ಪೊಲೀಸರು ಮತ್ತು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ನಾನು ಇವರು ಯಾವ ರೀತಿ ಮರಳನ್ನ ಸೇಕರಣೆ ಮಾಡ್ತಾರೆ ಅನ್ನೋದನ್ನ ಅದನ್ನು ಕೂಡ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಇಲ್ಲಿ ಸಾಕಷ್ಟು ಅಡ್ಡೆಗಳನ್ನ ಈ ರೀತಿಯಾಗಿ ನಮ್ಮ ಕ್ಯಾಮರಾಮನ್ ಗುರುಪ್ರಸಾದ್ ತೋರ್ತಾರೆ. ಈ ರೀತಿಯಾಗಿ ಅಡ್ಡೆಗಳನ್ನ ಮಾಡಿಕೊಂಡು ಇಲ್ಲಿ ಮರಳನ್ನ ಸೇಕರಣೆ ಮಾಡಿಕೊಂಡು ಬೇರೆ ಕಡೆಗೆ ಸಾಗಾಟ ಮಾಡಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಮತ್ತು ಈ ಪೊಲೀಸರು ಏನ್ ಮಾಡ್ತಿದ್ದಾರೆ, ಇವ್ರಿಗೆ ಕಡಿವಾಣ ಯಾಕೆ ಹಾಕ್ತಿಲ್ಲ, ಇದ್ರಿಗೆ ಹಪ್ತ ದಂಧೆ ಏನಾದ್ರು ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡ್ಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಈ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಮರಳು ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ನೋಡಿ ಹೆಂಗೆ ಅಲ್ಲಿ ಡೇರಿಂಗ್ ಆಪರೇಷನ್ ಮಾಡಿ ಅಲ್ಲಿದ್ದಂತ ದಂಧೆಕೋರರು ನಮ್ಮ ಕ್ಯಾಮ್ರಾ ಕಂಡ ತಕ್ಷಣ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಹೋದಂತ ಸಂದರ್ಭವನ್ನ ತಾವು ಗಮನಿಸ್ತಾ ಇದ್ದೀರಾ. ಮರಳು ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರ್ತಾ ಇದೆ. ಮಲಪ್ರಭಾ ನದಿಗೆ ಈ ಕಳ್ಳರು ಹೇಗೆ ಮರಳು ಮಾಫಿಯಾದ ಕರಿನೆರಳು ಬೀರಿದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಗೆ ದಂಧೆಕೋರರು ಕನ್ನ ಹಾಕ್ತಾ ಇದ್ದಾರೆ. ಮಲಪ್ರಭಾ ಒಡಲನ್ನ ಅಗಿತಾ ಇದ್ದಾರೆ ಮರಳು ದಂಧೆಕೋರರು. ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಯ ಕರಾಳತೆ ಈಗ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಸ್ಯಾಂಡ್ ಮಾಫಿಯಾ ಅಡ್ಡೆಗೆ ನುಗ್ಗಿದ ರಿಪಬ್ಲಿಕ್ ಕನ್ನಡ. ಅಕ್ರಮ ಮರಳು ಅಡ್ಡೆಗೆ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಎಂಟ್ರಿ ಕೊಟ್ಟಿದೆ. ಯಾರಿಗೂ ಭಯ ಪಡಲಿಲ್ಲ. ನಾವು ಅಲ್ಲಿದ್ದಂತ ಮರಳು ದಂಧೆಕೋರರಿಗೆ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ಸ್ಥಳದಿಂದ ಅಲ್ಲಿದ್ದಂತ ದಂಧೆಕೋರರು ಪರಾರಿಯಾಗಿದ್ದಾರೆ. ಎದ್ನೋ ಬಿದ್ನೋ ಅಂತ ಮರಳು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ನದಿಯ ಒಡಲನ್ನ ಅಗಿತಾ ಇರುವ ದಂಧೆಕೋರರು, ಮರಳು ದಂಧೆಕೋರರು ಖಾನಾಪುರ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ದಂಧೆಯ ಕರಾಳತೆಯನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಏನು ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡ್ತಿರುವಂತದ್ದು ಖಾನಾಪುರ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ನಡ್ತಿದೆ. ಸದ್ಯ ಅಕ್ರಮ ಮರಳು ಮಾಫಿಯಾ ಅಡ್ಡೆಗೂ ಕೂಡ ನಾನು ಕಾಲಿಟ್ಟಿರುವಂತದ್ದು. ರಿಪಬ್ಲಿಕ್ ಕನ್ನಡ ಯಾವತ್ತಿದ್ರು ಜನಪರವಾಗಿರುತ್ತೆ, ಜನಪರ ಸೇವೆಯನ್ನ ಕೂಡ ಮಾಡುತ್ತೆ ಮತ್ತು ಅಕ್ರಮ ದಂಧೆಕೋರಿಗೆ ಕೂಡ ಕಡಿವಾಣ ಹಾಕುವ ಕೆಲಸವನ್ನ ಕೂಡ ಮಾಡುತ್ತೆ. ಮತ್ತೆ ಇದು ಸರ್ಕಾರಕ್ಕೆ ಬೊಕ್ಕಸಕ್ಕೆ ಕೂಡ ಇಲ್ಲಿ ನಷ್ಟ ಉಂಟು ಮಾಡುವಂತ ಈ ದಂಧೆಕೋರರಿಗೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಗಣಿಗಾರಿಕೆ ಏನ್ ಮಾಡ್ತಾ ಇದೆ, ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಈ ರೀತಿಯಾಗಿ ಪೆಟ್ರೋಲ್ ಗಳನ್ನ ಡೀಸೆಲ್ ಗಳನ್ನ ಬಳಸಿ ಪಂಪ್ಸೆಟ್ ಮೂಲಕ ಇಲ್ಲಿ ಅಕ್ರಮವಾಗಿ ದಂಧೆಯನ್ನು ಕೂಡ ಮಾಡಲಾಗ್ತಿದೆ. ಈ ರೀತಿಯಾಗಿ ಬರುವಂತ ಹಳ್ಳದಲ್ಲಿ ಮರಳನ್ನ ತೆಗೆದುದನ್ನ ಬೇರೆಡೆಗೆ ತಮಗೆ ಬೇಕಾದಂತ ರೇಟ್ ನಲ್ಲಿ ಕೂಡ ಮರಳು ಮಾಫಿಯಾ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಪೆಟ್ರೋಲ್ ಪಂಪ್ ಮೂಲಕ ಅಥವಾ ಪಂಪ್ಸೆಟ್ ಮೂಲಕ ಇಲ್ಲಿಂದ ಉಸುಕನ್ನ ಬೇರೆಡೆಗೆ ತಂದು ಇಲ್ಲಿ ಆರೋಪಿಗಳು ಇದ್ದಾರೆ, ದರೋಡೆಕೋರರು ಏನಿದ್ದಾರೆ ಇವರು ಅಕ್ರಮವಾಗಿ ಮರಳು ಮಾಫಿಯಾಗೆ ಮುಂದಾಗ್ತಿರುವಂತದ್ದು. ಹೀಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಾಯಗಳು ಮತ್ತು ಮನವಿಗಳು ಬಂದರೂ ಕೂಡ ಇಲ್ಲಿರುವಂತಹ ಪೊಲೀಸರು ಮತ್ತು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ನಾನು ಇವರು ಯಾವ ರೀತಿ ಮರಳನ್ನ ಸೇಕರಣೆ ಮಾಡ್ತಾರೆ ಅನ್ನೋದನ್ನ ಅದನ್ನು ಕೂಡ ತೋರಿಸುವ ಕೆಲಸವನ್ನು ಕೂಡ ಮಾಡ್ತೇನೆ. ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಇಲ್ಲಿ ಸಾಕಷ್ಟು ಅಡ್ಡೆಗಳನ್ನ ಈ ರೀತಿಯಾಗಿ ನಮ್ಮ ಕ್ಯಾಮರಾಮನ್ ಗುರುಪ್ರಸಾದ್ ತೋರ್ತಾರೆ. ಈ ರೀತಿಯಾಗಿ ಅಡ್ಡೆಗಳನ್ನ ಮಾಡಿಕೊಂಡು ಇಲ್ಲಿ ಮರಳನ್ನ ಸೇಕರಣೆ ಮಾಡಿಕೊಂಡು ಬೇರೆ ಕಡೆಗೆ ಸಾಗಾಟ ಮಾಡಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗಾವಿಯಲ್ಲಿ ಇರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಅಥವಾ ಪೊಲೀಸರು ಏನ್ ಮಾಡ್ತಿದ್ದಾರೆ
ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಮತ್ತು ಈ ಪೊಲೀಸರು ಏನ್ ಮಾಡ್ತಿದ್ದಾರೆ, ಇವ್ರಿಗೆ ಕಡಿವಾಣ ಯಾಕೆ ಹಾಕ್ತಿಲ್ಲ, ಇದ್ರಿಗೆ ಏನೋ ಹಪ್ತ ದಂಧೆ ಏನಾದ್ರು ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಮತ್ತು ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡ್ಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಈ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಮರಳು ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ನೋಡಿ ಹೆಂಗೆ ಅಲ್ಲಿ ಡೇರಿಂಗ್ ಆಪರೇಷನ್ ಮಾಡಿ ಅಲ್ಲಿದ್ದಂತ ದಂಧೆಕೋರರು ನಮ್ ಕ್ಯಾಮ್ರಾ ಕಂಡ ತಕ್ಷಣ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿ ಹೋದಂತ ಸಂದರ್ಭವನ್ನ ತಾವು ಗಮನಿಸ್ತಾ ಇದ್ದೀರಾ.